ದಾವಣಗೆರೆಯ ಚೆನ್ನಗಿರಿ ಗಲಭೆ ಪ್ರಕರಣವನ್ನು ಸಿಐಡಿ ಚುರುಕುಗೊಳಿಸಿದಾರಂತೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮಾದರಿ ಗಲಭೆಗೆ ಪ್ಲಾನ್ ಮಾಡಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಮೂರು ಎಫ್ಐಆರ್ ಹಾಕಿದ್ದಾರೆ. ಈ ಮಾದರಿ ಮಾಡಿದ್ರು ಅಂತ ಆಗಿದ್ರೆ ಅದೇ ಫಸ್ಟ್ ದೊಡ್ಡ ಸಮಸ್ಯೆ ನಮ್ಮದು. ಯಾಕಂದ್ರೆ ನೀವು ನೋಡ್ತಾ ಇರಬೇಕಾಗಿದ್ದು ಘಟನೆ ಆಯ್ತೋ ಬಿಡ್ತೋ ಅಲ್ಲ, ದಿ ಆರೋಗೆನ್ಸ್ ಮತ್ತು ಆಟಿಟ್ಯೂಡು ಹೇಗೆ ಬೆಳೀತಿದೆ ಅನ್ನೋದನ್ನ ನೋಡ್ಬೇಕೀಗ ನೀವು. ಅದನ್ನು ನೋಡ್ಬೇಕು ನೀವು. ಸ್ಟಿಲ್ 25 ಕಿಡಿಗೇಡಿಗಳ ವಿರುದ್ಧ ಸರ್ಕಾರದ ಕೆಲಸಕ್ಕೆ ಅಡ್ಡ ಕೊಲೆ ಯತ್ನ ಸೆಕ್ಷನ್ ಎಲ್ಲ ಮಾಡಿದ್ದಾರೆ. 30ಕ್ಕೂ ಜನರು ವಿಚಾರಣೆಗೆ ಪಡಿತಿದ್ದಾರಂತೆ, ಇನ್ನೊಂದಷ್ಟು ಜನ ಬಂಧಿಸ್ತಾರಂತೆ. ಅದ್ರಲ್ಲಿ ನೋಡ್ಕೊಂಡು ಬಂಧಿಸಿ. ನಾಳೆ ಸರ್ಕಾರದ ಪರವಾಗಿ ಮಂತ್ರಿಗಳು ಬಂದು ಅಮಾಯಕರನ್ನು ಬಂಧಿಸಿದ್ದೀರಿ ಅಂತ ಹೇಳೋ ಹಂಗೆ ಆಗಬಾರ್ದು. ಅವ್ರನ್ನ ಬಿಟ್ಬಿಡಿ ಅಂತ ಕೆಜಿ ಹಳ್ಳಿಲಿ ಆದಂಗೆ ಅಥವಾ ಡಿಜೆ ಹಳ್ಳಿಲಿ ಆದಂಗೆ. ಸೊ ಯಾರು ಬೇಕೋ ಅವ್ರನ್ನೇ ಬಂಧಿಸ್ಕೊಳ್ಳಿ, ಸುಮ್ಮನೆ ಅಮಾಯಕರನ್ನ ಬಂಧಿಸಬೇಡಿ, ಆಸ್ ಪರ್ ಸರ್ಟನ್ ಲೀಡರ್ಸ್ ಅಲ್ವಾ. ಈ ಹಲ್ಲೆಗಾಗಿದ್ದ ಪೊಲೀಸರನ್ನು ಗಲಭೆಗೆ ಸಾಕ್ಷಿದ ಪೊಲೀಸರು ಸಿಐಡಿ ವಿಚಾರಣೆಗೊಳಪಡಿಸಿದೆ. ಠಾಣೆಯ CCTV ಎಲ್ಲ ಪಡ್ಕೊಂಡಿದ್ದಾರೆ. ಯಾರ SIನ ಸಬ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ. ಮೊನ್ನೆಯಷ್ಟೇ ಯಾರು ಪ್ರಶಾಂತ್ ನಿರಂಜನ್ ಅಂತ ಅವ್ರ ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಮಾಡಿದ್ರು. ಜನ ಕೇಳ್ತಿರೋದು, ಒಂದು ಮಾಬ್ ಬಂದು ಈ ಥರ ಪ್ರೀ ಪ್ಲ್ಯಾನ್ಡ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡೋದಾದ್ರೆ ಅದಕ್ಕೆ ಆಫೀಸರ್ಸ್ನ ನೀವು ರೆಸ್ಪಾನ್ಸಿಬಲ್ ಮಾಡಿದ್ರೆ ಹೇಗೆ ಅಂತ ಜನ ಕೇಳ್ತಿದ್ದಾರೆ. ಎರಡೂ ನಿಜ. ಮಾಬ್ ಬಂದು ಮಾಡಿದಾಗ ಅದಕ್ಕೆ ನೇರವಾಗಿ ಆ ಕ್ಷಣದ ದಾಂಧಲೆ ಮತ್ತು ಆವೇಶಕ್ಕೆ ಅಧಿಕಾರಿ ಜವಾಬ್ದಾರಿ ಅಂತಲ್ಲ. ಬಟ್ ಅಲ್ಲಿ ಯಾರೋ ಲಾಕಪ್ ಡೆತ್ ಆಗಿದೆ ಅನ್ನೋ ಕೋಪಕ್ಕೆ ಅವ್ರು ಬಂದಿರಬೇಕು. ಆದರೆ ಪ್ಯಾರಲಲ್ಲಿ ಆ ಮಾಬ್ ಮಾಡಿದ್ದೂ ಸಮರ್ಥನೆ ಮಾಡೋಕ್ಕಾಗಲ್ಲ ನೀವು ಆಫೀಸರ್ಸ್ನೇ ಹಿಡ್ಕೊಂಡು. ಯಾಕಂದರೆ ನೀವು ಸಿಸ್ಟಮ್ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಿ. ಈಗ ಆ ಮಾಬನ್ನ ಕಂಟ್ರೋಲ್ಗೆ ತರಕ್ಕೆ ಒಂದು ಫೈರಿಂಗ್ ಆಗಿತ್ತು ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಏನು ಮಾತಾಡ್ತಿದ್ರಿ ಎಲ್ಲರೂ ಯಾವಾಗ ಪೊಲಿಟಿಕಲಿ? ಫೈರಿಂಗ್ ಯಾಕೆ ಮಾಡಬೇಕಾಗಿತ್ತು? ಅಮಾಯಕರ ಮೇಲೆ ಫೈರಿಂಗ್ ಆಗಿದೆ. ಯಾರ ಅಮಾಯಕರು? ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಿತ್ತಪ್ಪ, ಅದಕ್ಕೆ ಹಕ್ಕಿಲ್ವಾ? ಹಂಗೆ ಶುರು ಮಾಡ್ತೀರಿ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಈ ದೇಶದಲ್ಲಿ ಕೆಲಸ ಮಾಡೋದು ಕೆಲವು ವಿಚಾರಗಳಲ್ಲಿ. ಹಾಗಾಗಿ ತುಷ್ಟೀಕರಣ ಅಂತ BJP ಅವರದ್ದು, ಅದು ಯಾರೋ ಲಾಕಪ್ ಸಾವಾಗಿದೆ ಅಂತ ಇವರದ್ದು. ಇರ್ಬೋದು, ಲಾಕಪ್ ಸಾವು ಆಗಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಗೈನ್. FIRಗೂ ಮುಂಚೆ ಯಾಕೆ ಕರ್ಕೊಂಬಂದ್ರು ಸ್ಟೇಷನ್ಗೆ ಅಂತೆಲ್ಲ ಇದೆ ಸರ್. FIRಗೆ ಮೊದಲು ಕರ್ಕೊಂಬರಬಾರ್ದು ಅಂತೆಲ್ಲೂ ಇಲ್ಲ ಕಾನೂನಲ್ಲಿ. FIR ಮಾಡದೆ ಕೇಸ್ ಇಲ್ಲದೆ ಸ್ಟೇಷನಲ್ಲಿ ಇಟ್ಕೋಬಾರ್ದು. ಹಾಗಾಗಿ ಕರ್ಕೊಂಬರಬಾರ್ದು ಅಂತ ಎಲ್ಲೂ ಇಲ್ಲ ನ್ಯಾಯಾಲಯದ. ವಿಚಾರಣೆಗೆಂದು ಕರ್ಕೊಂಡ್ಬಿಡುದು. ಪರ್ಸನ್ ಆಫ್ ಇಂಟ್ರೆಸ್ಟ್ ಅಂತ ಕರೀಬೇಕು ಅದನ್ನು. ಈ ಪ್ರಕರಣದಲ್ಲಿ ನಮಗೆ ಆಸಕ್ತಿ ಇರುವ ವ್ಯಕ್ತಿ, ಆಸಕ್ತಿ ಇದೆ ಮಾತ್ರಕ್ಕೆ FIR ಆಗಬೇಕು ಅಂತ ಎಲ್ಲೂ ಇಲ್ಲ. ಆದ್ರೆ ಕರ್ಕೊಂಡ್ಬಂದಾಗ ಅವನ ಜೊತೆ ನಡ್ಕೊಳ್ಳೋ ರೀತಿ ಮತ್ತೆ FIR ಮಾಡದೆ ಅವನನ್ನಲ್ಲಿ ಉಳಿಸ್ಕೊಂಡ್ರೆ ಅದು ತಪ್ಪಾಗತ್ತೆ. ಆಫೀಸರ್ ಒಬ್ರು ಕೈ ಮುಗಿದು ಕೇಳ್ಕೊಂಡ್ರಂತೆ ಈಗ ಗಲಾಟೆ ಆಗೋಕ್ ಮುಂಚೆ ಬೇಡ ಅಂತ, ಅದಾದ್ಮೇಲೂ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅದಕ್ಕೆ ನಾನು ಹೇಳ್ತಿರೋದು, ಮಾಬ್ ಮೆಂಟಾಲಿಟಿಗಳು ಬಿಲ್ಡಪ್ ಆಗ್ತಿರೋದನ್ನ ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ಎಂದು ನೋಡದಿದ್ದರೆ ಅದರಿಂದ ಹಿಂದೂನೋ ಅಥವಾ ಮುಸ್ಲಿಮೋ ಈ ಕಮ್ಯುನಿಟಿಗಳಿಗೆ ಘಾಸಿ ಆದೀತು, ನನ್ನ ಮತ ಬ್ಯಾಂಕ್ ಏನಾದೀತು ಅನ್ನೋ ಚಿಂತನೆಯಲ್ಲಿ ರಾಜಕೀಯವಾಗಿ ಆಲೋಚನೆ ಮಾಡಿದರೆ ಹೀಗೆ ಆಗುವುದು, ಬೆಳೀತಾ ಹೋಗುತ್ತೆ ಅಷ್ಟೆ. ಇನ್ನು ಮಂಗಳೂರಿನ ಕಂಕನಾಡಿಯ ನಡು ರಸ್ತೆಯಲ್ಲೇ ಯುವಕರ ತಂಡವೊಂದು ನಮಾಜ್ ಮಾಡಿರುವ ಘಟನೆ ನಡೆದಿದೆ. ಕಂಕನಾಡಿಯ ಮಸೀದಿ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ಕೆಲ ಯುವಕರು ನಮಾಜ್ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ನಮಾಜ್ ಮಾಡಿದ ಕಾರಣ ವಾಹನ ಸವಾರರು ಪರದಾಡಿದ್ದಾರೆ. 3 ದಿನದ ಹಿಂದೆ ಈ ಘಟನೆ ನಡೆದಿತ್ತು. ಇದೀಗ ವಿಡಿಯೋ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಆಕ್ರೋಶವನ್ನು ಬಿಜೆಪಿ ಹೊರಹಾಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕರ್ನಾಟಕ ಮಾಡೆಲ್ ಯಾವ ಕಡೆ ಸಾಗ್ತಾ ಇದೆ ನೋಡಿ. ಕಾಂಗ್ರೆಸ್ ಕರ್ನಾಟಕ ಮಾದರಿಯಲ್ಲಿ ಹನುಮ ಧ್ವಜ ಹಾರಿಸುವುದಕ್ಕೆ ಅವಕಾಶ ಇಲ್ಲ, ಆದರೆ ಇಂಥದಕ್ಕೆಲ್ಲ ಅವಕಾಶನ ಅಂತ ಪ್ರಶ್ನಿಸಿದ್ದಾರೆ. ವಿಡಿಯೋ ನೋಡಿದ್ರೆ ಒಂದು 25-30 ಹುಡುಗರು ಇದ್ದಂಗೆ ಇದೆ ಅಷ್ಟೇ. ಸೊ somebody has decided to create a situation like this. ಅಲ್ಲಿ ಸಾವಿರಾರು ಜನ ಬಂದಲ್ಲ, ಹಿಂದೆ ಕೆಲವು ಕಡೆ ನಮಾಜ್ ನಾನೇ ನೋಡಿದ್ದೀನಿ. ಅದನ್ನೆಲ್ಲ ಮಸೀದಿಯಿಂದ ಹೊರಗಡೆ ಇರಬಹುದಾದ ರಸ್ತೆಗಳಲ್ಲಿ ಜಾಗ ಇಲ್ಲದೆ ಇರೋ ಕಾರಣ ಲಾರ್ಜ್ಲಿ ಜಾಗ ಇಲ್ಲ ಅಲ್ಲಿ ಆ ಮಸೀದಿಗಳಲ್ಲಿ. ಹಾಗಾಗಿ ರಸ್ತೆಗಳಿಗೆ ಅದು ಸ್ಪಿಲ್ ಓವರ್ ಆಗಿ ಅವ್ರ ರಸ್ತೆನಲ್ಲೇ ನಮಾಜ್ ಮಾಡ್ತಾ ಇದ್ದಿದ್ದು ಉಂಟು.
ಇಲ್ಲ ಅಂತಲ್ಲ, ಓಕೆ. ಅದು ಬೇರೆ. ಇದು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಂಬಡಿ ಹ್ಯಾಸ್ ಡಿಸೈಡೆಡ್ ಟು ಟೆಸ್ಟ್ ಸಂಬಡಿ, ಪೊಲೀಸ್ನವ್ರನ್ನೋ ಲೋಕಲ್ ಪಾಲಿಟಿಷಿಯನ್ನೋ ಸರ್ಕಾರನೋ ಏನು ಮಾಡ್ಕೋತಾರೆ ನೋಡೋಣ ಅಂತಾನೋ, ಏನು ರಿಯಾಕ್ಟ್ ಮಾಡ್ಬೋದು ಇವರು ಅಂತಾನೋ, ಅಥವಾ ಇನ್ಯಾವುದೋ ಹಿಂದೂ ಗ್ರೂಪ್ಗಳನ್ನ ಕೆರಳಿಸೋಣ ಅಂತಾನೋ, ಈ ಥರ ಏನೋ ಒಂದು ಇದ್ದಂಗೆ. ಇಲ್ಲಿರೋ ಅಷ್ಟೇ ಜನ ಹೋಗಿ ಯಾಕೆ ಮಾಡ್ತಾರೆ? ಲಾರ್ಜ್ಲಿ ಮಾಡೋದು ಬೇರೆ. ಹಿಂದೆ ಬಾಂಬೆನಲ್ಲಿ ಈ ಸಮಸ್ಯೆ ಒಂದು ದೊಡ್ಡದಾಗಿ ಸಮಸ್ಯೆಯಾಗಿ ರೂಪುಕೊಂಡ್ಬಿಡ್ತಿದ್ದು ಹಿಂದೆ. ಆಗ ಇದ್ದಂತಹ ವಿರೋಧ ಪಕ್ಷದಲ್ಲಿದ್ದಂತಹ ಬಾಳಾ ಠಾಕ್ರೆ, ಅಂದರೆ ಇವತ್ತಿದ್ದಾರಲ್ಲ ಉದ್ಧವ್ ಠಾಕ್ರೆ ಅಂತ ಅವರ ತಂದೆ, ಇವತ್ತು ಮಾತಾಡ್ತಿದ್ದಾರಲ್ಲ ಇವರು, ಹಿಸ್ ಫಾದರ್, ಅವರು ಈ ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ ಅನ್ನೋದನ್ನು ಕೌಂಟರ್ ಮಾಡೋಕ್ಕೆ ಮಹಾಆರತಿ ಅಂತ ಸ್ಟಾರ್ಟ್ ಮಾಡಿದ್ರು ರಸ್ತೆಯಲ್ಲಿ. ಇದೇ ಥರ ಜನನ ರಸ್ತೆಯಲ್ಲಿ ಸೇರಿಸೋದು, ಮಹಾಆರತಿ ಮಾಡ್ತೀವಿ ನಾವು ಅನ್ನೋದು ಮಾಡಿದ್ರು ಕೌಂಟರ್ ಮಾಡೋದಕ್ಕೆ. ಹಾಗಾಗಿ ನನಗಿದು ಈ ಪರ್ಟಿಕ್ಯುಲರ್ ವಿಡಿಯೋ ಇಡೀ ಸಮುದಾಯದಲ್ಲಿ ಯಾರೋ ತೀರ್ಮಾನ ಮಾಡ್ಕೊಂಡು ಬಂದು ನಾವೆಲ್ಲ ರೋಡಲ್ಲೇ ಮಾಡೋಣ ನಮಾಜ್ ಮಾಡಿದ್ದಾರೆ ಅಂತ ನಂಗೆ ಕಾಣಿಸ್ತಿಲ್ಲ. ಹಾಗೆ ಏನಾಗುತ್ತೆ ನೋಡೋಣ. ಯಾರೋ ಸಮ್ ಗ್ರೂಪ್ ಹ್ಯಾಸ್ ಡಿಸೈಡೆಡ್ ಫಾರ್ ವಾಟ್ ಎವರ್ ದ ರೀಸನ್ ಅಲ್ಲಿ ಮಾಡೋಕ್ಕೆ, ಅದನ್ನು ಕಂಡುಹಿಡಿಬೇಕು. ಎರಡನೇದು, ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆ, ಪಾರ್ಕು, ಡ್ಯಾಶು ಇದಲ್ಲೆಲ್ಲ ಯಾವ ರೀತಿಯ ಧಾರ್ಮಿಕ ಕಾರ್ಯಗಳಿಗೆ, ಫಾರ್ ಎಕ್ಸಾಂಪಲ್ ಶಾಲೆಗಳಲ್ಲಿ ಇಲ್ಲ ಅಂತೆಲ್ಲ ಹೇಳೋದು ಎಲ್ಲ ಮಾಡ್ತೀರಲ್ಲ, ಅದನ್ನು ಸ್ಟ್ರಿಕ್ಟ್ ಮಾಡಬೇಕು, ಯಾರಾದರೂ ಸರಿ ಅಂತ ಅಷ್ಟೆ. ಅನುಮತಿ ಇಲ್ಲದೇನೂ ಹೀಗೆಲ್ಲ ಮಾಡೋಕ್ಕಾಗಲ್ಲ. ಅನುಮತಿ ಕೊಡೋದು ಬಿಡೋದಕ್ಕೆ ಅದು ಅಲ್ವಲ್ಲ, ಅದು ಅರ್ಜಿ ಹಾಕಲಿಕ್ಕೆ ಬಾರದ ವಿಷಯ. ಅದು ರಸ್ತೆಯಲ್ಲಿ ನಾನು ನಮಾಜ್ ಮಾಡಬೇಕು ಅನ್ನೋದಕ್ಕೆ ಅರ್ಜಿ ಹಾಕೋಕ್ಕಾಗತ್ತೇನು ಯಾರ ಕೈಲಾರೋ? ರಸ್ತೆಯಲ್ಲಿ ಮಾಡೋಕ್ಕಾಗ ಹಾಗೆ. ಮತ್ತು ಎರಡನೇದಲ್ಲಿ ಅಲ್ಲಿ ಎಲ್ಲೋ ಜಾಗ, ಯಾಕಂದ್ರೆ ಅಲ್ಲಿ ನೋಡ್ತಿದ್ದಲ್ಲಿ ತುಂಬ ಹುಡುಗರು ಇಲ್ಲ, ಒಂದು 15-20 ಹುಡುಗರು ಇದ್ದರೆ ಜಾಸ್ತಿ. ಎಸ್, ಮೋದಿನ ತಾವು ದೇವದೂತನಂತೆ ಬಿಂಬಿಸಿಕೊಳ್ತಿರೋದು ಕಾಂಗ್ರೆಸ್ ನಾಯಕರಿಂದ ಟೀಕೆ ಟಿಪ್ಪಣಿ ವ್ಯಂಗ್ಯ. ಜೂನ್ 4 ನಂತರ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಮೋದಿಗೆ ಇಡಿ ಪ್ರಶ್ನೆ ಕೇಳಲಿದೆ. ಅಂದರೆ ಅರ್ಥ ಏನು? ಕಾಂಗ್ರೆಸ್ ಮೋದಿ ಅಂದ್ರೇನು? ಇಡಿ, CBI, ಇನ್ಕಮ್ ಟ್ಯಾಕ್ಸ್ ತನಿಖಾ ಸಂಸ್ಥೆಗಳು. ಹಾಗಾದ್ರೆ ನಾಳೆ INDIA ಎಂದರೇನು? ಇಡಿ, CBI, ಇನ್ಕಮ್ ಟ್ಯಾಕ್ಸ್. ಇಡಿನೇ ಯಾಕೆ ಕೇಳಬೇಕು? ದಿಸ್ ಈಸ್ ಹೌ ಪೀಪಲ್ ಇನ್ ಪವರ್ ಆಕ್ಟ್. ಅವ್ರು ಕೆಲಸ ಮಾಡೋದು ಹಾಗೆ. ಅಧಿಕಾರ ಇದೆ, ಅವರವರು ಕೆಲಸ ಮಾಡುವಾಗ ಆ ಸಂಸ್ಥೆಗಳು ದೈವಾಂಶ ಸಂಭೂತರೇ ಇರಬಹುದಾದ ಸಂಸ್ಥೆಗಳು. ಅಪೋಸಿಷನ್ಗೆ ಬಂದಾಗ ರಾಕ್ಷಸ ಸ್ವರೂಪಿಗಳು, ಅವ್ರು ಹೇಳ್ದಂಗೆ ಕುಣಿಯೋರು, ಅವರಿರೋರು ಅಥವಾ ಬೊಂಬೆಗಳು ಅಷ್ಟೆ. ಸರಿ, ಮೋದಿ ಆವಾಗ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇಡಿ ನನ್ನನ್ನು ದೇವರು ಕಳಿಸಿದ್ದಾನೆ ಅಂತ ಉತ್ತರಿಸಿದ್ರು ಆಶ್ಚರ್ಯಪಡಬೇಕಾಗಿಲ್ಲ ಅಂತ ಅಂದಿದ್ದಾರೆ. INDIA ಸರ್ಕಾರ ರಚಿಸತ್ತೆ, ಇದು ನನ್ನ ಗ್ಯಾರಂಟಿ ಅಂದಿದ್ದಾರೆ. ಇರ್ಬೋದು, ಅವರೇ ದೇವರ ಅವತಾರನ ಅಂತ. CM ಪ್ರಶ್ನೆ, ಭಾರತ ಹಿಂದೂ ರಾಷ್ಟ್ರ ಆಗೋದು ಕನಸು, EVM ಮೆಷಿನ್ ಸರಿ ಇದ್ದಲ್ಲಿ ಕೇಂದ್ರದಲ್ಲಿ INDIA ಸರ್ಕಾರ ಬರುತ್ತೆ ಅಂತ DK ಶಿವಕುಮಾರ್. ಸರಿ ಇರಲೇಬೇಕು, ಅದು ಸರಿ ಇಲ್ಲದಿದ್ದರೆ ನೀವು ಹೆಂಗೆ ಅಧಿಕಾರಕ್ಕೆ ಬರ್ತಿದ್ರಿ? ಅನುಮಾನ ಯಾಕಾದ್ರೂ ಬರಬೇಕು. ಅಲ್ಲ, 132 ಮೊನ್ನೆನೂ ಹೇಳಿದ್ರಲ್ಲ, ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂದಿರೋದು ನನ್ನ ಅಧ್ಯಕ್ಷತೆ. ಹೌದು, 19 ಕುಮಾರಸ್ವಾಮಿಗೆ ಬಂದಿದೆ. ಹಂಗಾರೆ EVM ಬಗ್ಗೆ ಕುಮಾರಸ್ವಾಮಿ ಹೇಳ್ಬೇಕೀಗ ಅರ್ಜೆಂಟ್ ಆಗಿ, ನಾಟ್ ಯು ಆರ್ ಎ ಬೆನಿಫಿಷಿಯರಿ. ಹೌದು, ಹಾಗಾಗಿ ಆ ಪ್ರಶ್ನೆ ಅದೇಂಗೆ ಹೇಳ್ತೀರಿ? ಈಗ ಮಾತ್ರ EVM ಅಂದರೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಮಾತ್ರ EVM ಆಲ್ಟರ್ ಮಾಡ್ತಾರೆ, ರಾಜ್ಯ ಸರ್ಕಾರಗಳಿಗೆ ಬಂದಾಗ ವಿಧಾನಸಭೆಯಲ್ಲಿ ಆಲ್ಟರ್ ಮಾಡಲ್ಲ ಅಂತನಾ? ಹಂಗಾರೆ ಅದು ಹೆಂಗದು? ಏನೇ ಅವ್ರವ್ರು ತೋಚಿದ್ದವ್ರವ್ರು ಹೇಳ್ತಾರೆ. ಎಸ್, जब वही ईडी के लोग नरेंद्र मोदी से अदानी जी के बारे में पूछेंगे तो नरेंद्र मोदी कहेंगे मैं नहीं जानता, परमात्मा ने कहा था। उत्तर प्रदेश में और बिहार में इंडिया गठबंधन का तूफान आ रहा है। मैं आपको बता रहा हूं, एक बात लिख के ले लो, नरेंद्र मोदी हिंदुस्तान के प्रधानमंत्री नहीं बनने जा रहे हैं। ನರೇಂದ್ರ ಮೋದಿ ಅವರು ಈಗ ಹೇಳ್ತಾರೆ 1947ರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವರು ಕಳಿಸಿದಾನೆ. ಏನ್ ದೇವ್ರ ಅವತಾರನ? ಇವರಿಗೆ ಬಹುತ್ವದಲ್ಲಿ ನಂಬಿಕೆನೇ ಇಲ್ಲ. ಈ ದೇಶ ಬಹುತ್ವದ ದೇಶ, ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಕನಸಿನ ಮಾತು, ಈ ದೇಶಕ್ಕೆ ಆಗ್ತಕ್ಕಂಥ ವಿಚಾರ ಅಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು.
ಈಗ ನೀವೆಲ್ಲ ಕಷ್ಟಪಟ್ಟು ನಮ್ಮ ಸರ್ಕಾರ ತಂದಿದ್ದೀರಿ, ನೀವೆಲ್ಲ ದುಡಿದಿದ್ದೀರಿ. ಇವತ್ತು ಅದೇ ಸರ್ಕಾರದ ಫೌಂಡೇಶನ್ ಇಂದ ಎಲ್ಲ ರಾಷ್ಟ್ರದ ನಮ್ಮ ಎಲ್ಲಾ ನಾಯಕರುಗಳು ಬಂದು ಇಲ್ಲೇ ಬಂದು ಅದನ್ನು ಮಾಡಿ ಇದನ್ನ ಇಂಡಿಯಾ ಒಕ್ಕೂಟ ಇಲ್ಲೇ ರಚನೆ ಆಗಿ ಅದಕ್ಕೊಂದು ಇಲ್ಲೇ ಹೆಸರು ಕೊಟ್ಟು ಅದಕ್ಕೆ ಒಂದು ಪ್ರಾರಂಭ ಮಾಡ್ದು. ಎಲ್ಲಾ ಕಡೆ ಒಳ್ಳೊಳ್ಳೆ ಶುಭ ಸೂಚನೆ ಬರ್ತಾ ಇದೆ. ಬಹುಶಃ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದೆ EVM ಏನೇನೋ ಮಾತಾಡ್ತಾರಲ್ಲ, ಅದೆಲ್ಲ ಏನು ಹೆಚ್ಚು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಜನ ಸಂಪೂರ್ಣವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ.